ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿ ಮಿನಿ ಟ್ರಕ್ ವ್ಲಾಗ್ಸ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಗುರು, ಇವತ್ತು ಡೇಟ್ ಬಂದು 16ನೇ ತಾರೀಕು. ಎಲ್ಲ ಗಾಡಿಗೂ ಲೋಡ್ ಬಂದವೆ, ಎಲ್ಲ ಹಗ್ಗ ತರ್ಕೊಳ್ಳೋರು ಹಾಕ್ಕೊಂತವ್ರೆ, ರೆಡಿ ಮಾಡ್ಕೊತವ್ರೆ. ಹಂಗೆ ನಮಗೂ ಬಂದೈತೆ, ನಾವೀಗ ಹೊರಡಬೇಕು. ಟ್ರಾನ್ಸ್ಪೋರ್ಟರ್ ಹೇಳಿದ್ರು ಲೋಡ್. ಈಗ ನೋಡಿ, MH ಗಾಡಿ ಒಂದು, ಡೆಲ್ಲಿ ಗಾಡಿ ಒಂದೆರಡು ನಿಂತವೆ ಇಲ್ಲಿ. ಅವಕ್ಕಿನ್ನು ಯಾವ ಸಿಕ್ಕಿಲ್ಲ ಅನ್ಕೋತೀನಿ. ನಿನ್ನೆ 15ನೇ ತಾರೀಕು ಇಂಡಿಪೆಂಡೆನ್ಸ್ ಡೇ ಇತ್ತು, ಫುಲ್ಲು ರಜಾ. ಹಂಗಾಗಿ ಯಾವುದೂ ಗಾಡಿಗಳು ಲೋಡ್ ಆಗಿರಲಿಲ್ಲ. ಇಲ್ಲಿಂದ ನಮಗೆ 40 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಬನ್ನಿ ಇಲ್ಲಿಂದ ಹೊರಡ್ಬಿಟ್ಟು ನೋಡೋಣ ಏನೈತೆ ಅಂತ. ಇದು ನೋಡಿ ಗುರು, ಪಣಜಿ ಬ್ರಿಡ್ಜು ನೋಡಿರ್ಬೋದು. ಪಣಜಿ ಬ್ರಿಡ್ಜು ಮೇನ್ ಸಿಟಿ ಇದು, ಗೋವಾದಲ್ಲಿ. ನಾವು ಬೆಂಗಳೂರಿಂದೆಲ್ಲ ಬಂದರೆ ಬಸ್ಸಲ್ಲಿ ಬಂದು ಇಲ್ಲೇ ಡ್ರಾಪ್ ಆಗೋದು. ನೋಡಿ, ಇಂಡಿಯನ್ ಫ್ಲಾಗು ಬ್ರಿಡ್ಜಿಂದ ಮೇಲೆ ಕಾರ್ತಾ ಇತ್ತು. ಹಂಗೆ ಅದನ್ನೆಲ್ಲ ನೋಡಿ ಮುಂದೆ ಹೋಗ್ಬೇಕಾರೆ, ಇದು ಬ್ರಿಡ್ಜ್ ಮೇಲೆ ಮೆಜೆಸ್ಟಿಕ್ ಪ್ರೈಡು ಮತ್ತು ಕ್ಯಾಶಿನು ಇದೆಲ್ಲ ಅಲ್ಲೇ ಸಿಗೋದು. ನೋಡಿ, ಜೂಮ್ ಆಗ್ತಾ ಇದ್ದೀನಿ, ಅಲ್ಲಿ ಸಿಗುತ್ತೆ ಬೀಚಲ್ಲಿ, ಪಣಜಿಯಲ್ಲಿ. ಕ್ಯಾಶಿನು ಎಲ್ಲ ಬಂದು ಇಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಪಣಜಿ. ಬನ್ನಿ ನಾವೀಗ ಡೈರೆಕ್ಟ್ ಲೋಡಿಂಗ್ ಹತ್ರ ಹೋಗೋಣ. ಇಲ್ಲಿಂದ ಇನ್ನೂ 10 ಕಿಲೋಮೀಟ್ರ್ ಐತೆ ಮಾಪ್ಸ ಲೋಡಿಂಗು. ಇದಾದರೆ ಪಣಜಿ ಬ್ರಿಡ್ಜ್. ಗುರು, ಇದೇ ಕಂಪ್ನಿ ನೋಡಿ, ಟಾಟಾ ಕಂಪ್ನಿ. ಇಲ್ಲಿಂದ ಲೋಡ್ ಆಗುತ್ತೆ. ಅಲ್ಲಿಂದ ಎಂಟ್ರಿ ಮಾಡಿಸಿದ್ದು, ಹೊಟ್ಟೆ ಹಸ್ಬಿಟ್ಟಿತ್ತು, ಊಟಕ್ಕೆ ಹೋಗಿದ್ದು. ಟೈಮ್ ನೋಡಿದ್ರೆ 2 ಗಂಟೆ. ಮತ್ತು ಗಾಡಿ ಪಾಯಿಂಟ್ಗೆ ಹಾಕಿದ್ದು. ಅವರು ಲೋಡಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವರು ರೆಡಿ ಮಾಡೋಷ್ಟರಲ್ಲಿ ಇದು ಅನ್ಲೋಡಿಂಗ್ ಬಂದು ಬೆಂಗಳೂರು ಸರ್ಜಾಪುರ ರೋಡು ಕೈಗೊಂಡ್ರಲ್ಲಿ ಅಂತೆ, ಅಲ್ಲಿ ಡ್ರಾಪ್ ಆಗುತ್ತೆ. ಎಲ್ಲ ತುಂಬ್ತಾಯಿದ್ರು. ಟೋಟಲ್ 18 ಬಾಕ್ಸ್ ಲೋಡ್ ಆಗಿದ್ದು. ಲೋಡ್ ಗಿಡೆಲ್ಲ ಆಯಿತು. ಇನ್ನು ಬಿಲ್ಗೆ ವೆಯ್ಟ್ ಮಾಡಬೇಕು. ನೋಡಿ, ಇಷ್ಟ ಆಗಿದೆ ಲೋಡು. ಗುರು, ಲೋಡ್ ಗಿಡ ಮಾಡಿಕೊಂಡು ಬಿಲ್ಗೆಲ್ಲ ಬಂತು ಈಸ್ಕೊಂಡು. ಈಗ ಟೈಮ್ ನೋಡೋದಂದರೆ 4:15 ಆಗೈತೆ. ಈಗ ಬನ್ನಿ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ. ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದಿದ್ದಾಯಿತು. ಎಲ್ಲ ಗಾಡಿ ನೋಡಿ ಇಲ್ಲೇ ಹೋಲ್ಡ್ ಆಗವೆ. KA10 ಗಾಡಿ ನಮ್ಮೂರಿಂದ ಒಂದು ಗಾಡಿ ನಿಂತಿತ್ತು. ಅವನು ಎಲ್ಲೋ ಆಫೀಸಲ್ಲಿ ಇರಬೇಕು ಅಂತ ಹಂಗೆ ಆಫೀಸ್ ಕಡೆ ಹೋಗಿದ್ದು. ಅವ್ನು ನೋಡಿದ್ರೆ ಹೊರಗಡೆನೇ ಇದ್ದ. ಹಂಗೆ ನಮ್ಮ ಗಾಡಿ ಲೋಡ್ ಗಾಡಿ ಡೌನಲ್ಲಿದೆ ಅಂದ್ಬಿಟ್ಟು ಕಲ್ಗಿಲೆಲ್ಲ ಕೊಟ್ಟು ಸಾಹಸ ಮಾಡ್ತಿದ್ದ. ಅದೆಲ್ಲ ಆದಮೇಲೆ ಮತ್ತು ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಲೋಡ್ ಬಂದಿತ್ತು ಗೋವಾದಿಂದ ಬೆಂಗಳೂರಿಗೆ. ಅದನ್ನ ಪಿಕ್ ಮಾಡೋಕ್ಕೆ ಅಂತ ಅವನು ಜೊತೆಲಿ ಬಂದ. ಇಬ್ಬರು ಹೋದ್ವಿ. ಅಲ್ಲಿಂದ 15 ಕಿಲೋಮೀಟ್ರ್ ಇತ್ತು. ಕಂಪ್ನಿ ಹತ್ರ ಹೋಗಿ, ಇದೇ ಕಂಪ್ನಿ ನೋಡಿ, ಮುಂದೆ ಗಾಡಿ ನಿಂತವೆ. ಇಲ್ಲಿಂದ ಲೋಡ್ ಮಾಡಿಸ್ಬೇಕು. ಗಾಡಿ ತಗೊಬಂದು ರಿವರ್ಸ್ ಹೊಡೆದಿದ್ದು. ಇಲ್ಲಿನೂ ಒಂದು 10-15 ಬಾಕ್ಸ್ ಇದೆ ಅಂತ ಹೇಳಿದರು. ಅದು ಯಾವ ಥರ ಇದೆಯೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಇವೇ ಇರಬೇಕು. ಇಲ್ಲ ತೂಕ ಲೈಟ್ ವೆಯ್ಟ್ ಇದ್ದಾವೆ. ಅವೇ ಬಾಕ್ಸ್ ಅಂತ ಇವನು ಮಲ್ಲ ಒಳ್ಳೆ ಕಳ್ಳಿದ್ದಂಗಿದ್ದ. ಹಿಂಗೆಲ್ಲ ಆಲ್ಮೋಸ್ಟ್ ಆಯಿತು. ಇನ್ನೊಂದು ಬಾಕ್ಸ್ ಇತ್ತು. ಇವನು ಬಾಹುಬಲಿ ರೇಂಜ್ ಬಿಲ್ಡಪ್ ಕೊಟ್ಟ. ಅಲ್ಲಿದ್ದರೆ ಖಾಲಿ ಬಾಕ್ಸು ಒಂದು 10 kg ಇರಬೇಕು. ಅದನ್ನ ಲೋಡ್ ಮಾಡಿ ಅಲ್ಲಿಂದ ಗಾಡಿ ಮುಂದೆ ಬಿಟ್ಟು ಎಲ್ಲ ಫುಲ್ಲು ಡೋರ್ಗೆಲ್ಲ ಪ್ಯಾಕ್ ಮಾಡಿ ಫುಲ್ಲು ಬಂಬಟ್ ಲೋಡ್ ಆಗ್ಬಿಟ್ಟೈತೆ. ಗಾಡಿ ಖಾಲಿನೇ ಇಲ್ಲ. ಅಲ್ಲಿಂದ ಪ್ಯಾಕಿಂಗ್ ಎಲ್ಲ ಮಾಡಿ ಸೀದಾ ಮತ್ತೆ ಟ್ರಾನ್ಸ್ಪೋರ್ಟ್ ಕಡೆಗೆ. ನೋಡಿದ್ರೆ ಹಿಂಗೆ ಹೊಡಿತಾನೆ. ಮತ್ತು ಡೀಸೆಲ್ ಹಾಕಕ್ಕೆ ಬಂದಿದ್ದು, ಡೀಸೆಲ್ ಹೊಡಿಸಿದ್ದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹೊಡಿಸಿ. ನಮ್ಮ ಕರ್ನಾಟಕದ ಮತ್ತು ಗೋವಾದು ಹೆಚ್ಚು ಕಮ್ಮಿ ಸೇಮ್ ರೇಟೇ ಇತ್ತು. ಡೀಸೆಲ್ ಪ್ರೈಸು 88.31, 88 ರೂಪಾಯಿ 31 ಪೈಸೆ ಇತ್ತು. ಡೀಸೆಲ್ಗಳು ಹಾಕ್ಸಿದ್ದು, ಗಾಡಿ ಸೆಲ್ಫ್ ಹೊಡೆದಿದ್ದು. ಮಲ್ಲ ಅಲ್ಲೇ ಡ್ರಾಪ್ ಆದ ಟ್ರಾನ್ಸ್ಪೋರ್ಟ್ ಹತ್ರ. ನಾನೀಗ ಡೀಸೆಲ್ ಹಾಕ್ಸಿ ಇಲ್ಲಿಂದ ಗೋವಾ ಚೆಕ್ ಪೋಸ್ಟ್ ಕಡೆ ಹೊಟ್ಟಿರೋದು. ಚೆಕ್ ಪೋಸ್ಟ್ ಹತ್ರ ಹೋಗಿ ಬನ್ನಿ ನೋಡೋಣ ಏನಾಗುತ್ತೋ. ನಮಗೀಗಂದರೆ ನಮಗೆ ಟೋಟಲು 2 ಲೋಡ್ ಆಗಿರೋದು. ಒಂದು ನಾಳೆ ಬೆಳಗ್ಗೆ 10 ಗಂಟೆಗೆ ಡೆಲಿವರಿ ಕೊಡಬೇಕಂತೆ. ಇನ್ನೊಂದು ಸೋಮವಾರ ಬೆಳಗ್ಗೆ ಕೊಡಬೇಕು.
ಈಗ ನಾಳೆ ಕೊಡೋಕ್ಕೆ ನಾವು ನೈಟೆಲ್ಲ ಹೋಗ್ಲೇಬೇಕು ಈಗ, ಇಲ್ಲಾಂದರೆ ಆರಾಮಾಗಿ ಹೋಗ್ಬೋದಿತ್ತು. ಬನ್ನಿ ಈಗ ಸೀದಾ ಚೆಕ್ ಪೋಸ್ಟ್ ಹತ್ರ ಹೋಗೋಣ, ಅಲ್ಲಿಂದ ಮೂಮೆಂಟ್ ನೋಡೋಣ ಮುಂದಕ್ಕೆ. ಗೋವಾ ಚೆಕ್ ಪೋಸ್ಟ್ ಎಲ್ಲ ಕ್ರಾಸ್ ಆಗಿದ್ದಾಯಿತು. ಈಗ ಕರ್ನಾಟಕ ಚೆಕ್ ಪೋಸ್ಟ್ ಕಡೆ ಈ ಕಾಡಲ್ಲಿ ತುಂಬ ಸ್ನೋ ಇರುತ್ತೆ, ರೋಡೇ ಕಾಣಿಸಲ್ಲ, ಆರೆಂಜಿಗಿರುತ್ತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಈ ರಾಜಹಂಸ ಬಸ್ ಮತ್ತೆ ಸಿಕ್ತು, ಮೊನ್ನೆನೂ ಸಿಕ್ಕಿತ್ತು ಇದು ಬರಬೇಕಾದ್ರೆ, ಅಂದರೆ ಇದೆಲ್ಲ ಬೇರೆ ಬಸ್ಸು. ಬನ್ನಿ ನಿಮಗೆ ಮುಂದಕ್ಕೆ ಹೋಗೋಣ. ಬಸ್ ಅವನು ಕ್ಯಾಂಟ್ರ್ ಅವನು ಇಬ್ಬರು ಜೋಡಿಯಾಗಿ ಹೋಯ್ತಾರೆ. ಟ್ರಕ್ ಅವನ್ನ ಬಸ್ ಅವನು ಓವರ್ಟೇಕ್ ಹೊಡೆದ, ಇನ್ನು ನಾವು ಬಸ್ ಅವನ್ನ ಓವರ್ಟೇಕ್ ಹೊಡಿಬೇಕು. ನೋಡಿ ಇದು ಗೋವಾ ಬಸ್ಸಿನ ಕ್ಯಾಂಟ್ರು ಏನೋ ತುಂಬಿಕೊಂಡು ಹೋಯ್ತೈತೆ. ಬನ್ನಿ ಈಗ ಟ್ರಕ್ನ ಪಾಸ್. ಇವಾಗ ನಿಮಗೋಸ್ಕರ ಒಂದು 30 ಸೆಕೆಂಡ್ ಸಾಂಗ್ನ ಪ್ಲೇ ಮಾಡ್ತೀನಿ, ದಯವಿಟ್ಟು ಸಾಂಗ್ನ ಕೇಳಿ. ಆನುಮಲೆ ಜೇನುಮಲೆ, ಆನುಮಲೆ ಜೇನುಮಲೆ, ಗುತ್ತಿಮಲೆ ಸಂಕುಮಲೆ, ಹತ್ತುಮಲೆ ಸುತ್ತುಮಲೆ, ಪಚ್ಚಮಲೆ ಪಾರಿಮಲೆ, ಕೊಂಗುಮಲೆ ಕೆಂಜಾಳುಮಲೆ, ರುದ್ರಾಕ್ಷಿ ಕಡದಾಕ್ಷಿಮಲೆ, 77 ಮಲೆ ಸಿಂಬೀಸು. ಗುರು ಏನು ಮಂಜು ಗುರು, ಏನೂ ಕಾಣಿಸ್ತಾ ಇರಲಿಲ್ಲ. ಫುಲ್ಲು ಸ್ನೋ ಅಂದರೆ ಸ್ನೋ, ಫುಲ್ಲು ನಿಧಾನಕ್ಕೆ ಬಂದಿದ್ದಾಯಿತು ಅಲ್ಲಿಂದ. ನನಗಂತೂ ಬರೀ ಬೋರ್ಡ್ ನೋಡಿ ಮೂಮೆಂಟ್ ತಗೊಳ್ಬೇಕಾಗಿದೆ, ರೋಡಂತೂ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ಆಗ್ಬಿಟ್ಟೈತೆ. ಇನ್ನೇನು ಹತ್ತತ್ರ ಬಂದ್ವಿ. ಸೀದಾ ಇಲ್ಲಿಂದ ಗೋವಾ ಚೆಕ್ ಪೋಸ್ಟಲ್ಲಿ ಮುಗಿದೋದ್ರೆ ಈ ಥರ ಸ್ನೋ ಇಲ್ಲ. ಚೆಕ್ ಪೋಸ್ಟ್ ಬಂದಾಯಿತು, ಡ್ರಿಂಕಿಂಗ್ ಚೆಕ್ ನಡೀತೈತೆ. ಡ್ರಿಂಕಿಂಗ್ ಚೆಕಿಂಗೆಲ್ಲ ಓಕೆ. ಮತ್ತು ಅಲ್ಲಿಂದ ಬಿಟ್ಟಿದ್ದು ಹೊಟ್ಟೆ ಹಸ್ಬಿಟ್ಟಿತ್ತು, 12 ಗಂಟೆ ಆಗಿತ್ತು ಟೈಮು. ಈಗ ಊಟಕ್ಕೆ ಪರಿವಾರ ಡಾಬಾ. ಬನ್ನಿ ಇಲ್ಲಿಂದ ಊಟ ಮಾಡಿ ಆಮೇಲೆ ಮುಂದಕ್ಕೆ ನೋಡೋಣ. ಊಟ ರೋಟಿಗೆ ಹೇಳಿದ್ದೀವಿ, ರೋಟಿಗೆ ವೆಯ್ಟಿಂಗ್ ಮಾಡೋಕ್ಕಾರೆ ರೋಟಿ ಬಂತು. ಒಂದು ರೋಟಿ ದಾಲು ಎಲ್ಲ ತಿನ್ನೋಷ್ಟರಲ್ಲಿ ರೈಸ್ಗೆ ಹೇಳಿದ್ವಿ. ರೋಟಿ ಎಲ್ಲ ಖಾಲಿಯಾಗಿ ರೈಸ್ ಬಂತು. ರೈಸು ಖಾಲಿ ಮಾಡಿದ್ದು ಹತ್ತತ್ರ ಆಯಿತು. ಮಧ್ಯಾಹ್ನ ಊಟ ಸಾಕಾಗಿರಲಿಲ್ಲ, ಅದಕ್ಕೆ ಒಂದು ರೈಸ್ ಎಕ್ಸ್ಟ್ರಾ ತಗೊಂಡಿದ್ದು. ಮತ್ತು ಸೀದಾ ಅಲ್ಲಿಂದ ಬಿಟ್ಟಿದ್ದು ರೈಲ್ವೆ ಗೇಟಲ್ಲಿ ರೈಲು ಬಂತು. ಧಾರವಾಡ ಟೋಲ್ಗೆ ಬಂದ್ವಿ. ಟ್ರೈನ್ ನೋಡಿ, ಇದು ಗೂಡ್ಸ್ ಟ್ರೈನ್ ಅಂದರೆ ಮೆಟೀರಿಯಲ್ನ ಶಿಫ್ಟ್ ಮಾಡೋದು, ಅಂದರೆ ನಮ್ಮ ಗಾಡಿಗಳ ಥರನೇ. ಅದರಲ್ಲಿರೋದೆಲ್ಲ ಫುಲ್ಲು ಗೂಡ್ಸ್ ಮೆಟೀರಿಯಲ್ಲು, ಅಂದರೆ ಮರಳು ಜಲ್ಲಿ ಈ ಥರ. ಟ್ರೈನೆಲ್ಲ ಹೋಗಿ ಪಾಸ್ ಆಗಿದ್ದಾಯಿತು. ಇನ್ನೇನು ಹತ್ತತ್ರಕ್ಕೆ ಗೇಟ್ ಓಪನ್ ಆಗುತ್ತೆ, ನಾವು ಇಲ್ಲಿಂದ ಬಿಡೋಣ. ಈಗ ಟೈಮ್ ನೋಡಬೇಕಂದ್ರೆ ಟೈಮ್ ಹತ್ತತ್ರ 2 ಗಂಟೆ ಆಗಿಬಿಟ್ಟಿತ್ತು. ಸೀದಾ ಅಲ್ಲಿಂದ ಬಿಟ್ಟಿದ್ದು ಗಬ್ಬು ಟೋಲ್ ಬರೋಷ್ಟರಲ್ಲಿ 2:15 ಆಗಿತ್ತು. ಇನ್ನೇನು ಹತ್ತತ್ರ ಹೈವೇಗೆ ಬಂದ್ವಿ. ಹೈವೇ ಹಿಡಿದ್ರೆ ಸೀದಾ ಒಂದೇ ರೋಡ್ ಬೆಂಗಳೂರು, ನಾನ್ ಸ್ಟಾಪಲ್ಲಿ ಹೊಡ್ಕೊಂಡು ಹೋಗ್ಬೋದು. ಇಷ್ಟೊತ್ತು ಬಂದಿದ್ದು ಘಾಟ್ ಸೆಕ್ಷನು. ಬನ್ನಿ ಇಲ್ಲಿಂದ ಸೀದಾ ಹೋಗೋಣ. ಎಂಟ್ರಿ ಕೊಟ್ಟಿವಿ ಹೈವೇಗೆ. ನೋಡಿ ಇಲ್ಲಿಂದ 403 ಕಿಲೋಮೀಟ್ರ್ ಐತೆ ಬೆಂಗಳೂರು. ಲೈಟ್ಗಳು ಬೇರೆ ಒಳ್ಳೆ ದೆವ್ವ ಇಟ್ಕೊಂಡಂಗೆ ಆಗ್ತಾಯಿತ್ತು, ಎಲ್ಲ ಬಂದು ಹೋಗ್ತಾಯಿದ್ವು. ಅದನ್ನೆಲ್ಲ ಪಾಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ನಾವು ದುರ್ಗಾ ಕಡೆ. ಗುರು ನೋಡಿ ಟೈಮ್ ಬಂದು 4 ಗಂಟೆ ಹತ್ತತ್ರ ಆಯಿತು. ಈಗ ರಾಣಿಬೆನ್ನೂರೆಲ್ಲ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಕಸ್ಟಮರ್ ಬೇರೆ ಫೋನ್ ಮೇಲೆ ಫೋನ್ ಮಾಡಿ ನೋಡಿ 6 ಗಂಟೆ ಆಯ್ತಿದ್ದಂಗೆ ದುರ್ಗ ಎಂಟ್ರಿ ಕೊಟ್ವಿ. ಬೆಳಗ್ಗೆ ಸೀದಾ ಇಲ್ಲಿಂದ ಈಗ ಟೈಮ್ ಆಗಲಿ 6:15 ಆಗ್ತಾ ಬಂತು. ಈಗ ಬೇಗ ಹೋಗೋಣ ಬನ್ನಿ ಇಲ್ಲಿಂದ ಸೀದಾ ಹೋಗಿ ಮಾಕ್ಲಿಲ್ಲಿ ಖಾಲಿ ಮಾಡಬೇಕು. ಅನ್ಲೋಡ್ ಮಾಡಿಬಿಟ್ಟು ಏನಿರುತ್ತೆ ಅಂತ ನೋಡೋಣ. ತುಮಕೂರು ಟೋಲ್ ಗೇಟ್ ಬರೋ ಅಷ್ಟರಲ್ಲಿ 10 ಗಂಟೆ. ಅಲ್ಲಿಂದ ನಾಷ್ಟ ಮಾಡಿ ಇಡ್ಲಿ ನೋಡೇ ಸುಮಾರು ದಿನ ಆಗ್ಬಿಟ್ಟಿತ್ತು, ಹೆಚ್ಚು ಕಮ್ಮಿ ಒಂದು 5-6 ದಿನ ಆಗ್ಬಿಟ್ಟಿತ್ತು. ಇಡ್ಲಿ ತಿಂದಿದ್ದು ಸೀದಾ ಅಲ್ಲಿಂದ ಬಿಟ್ಟಿದ್ದು. ಅಲ್ಲಿಂದ ಹೋಗೋಷ್ಟರಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಷ್ಟರಲ್ಲಿ 11 ಗಂಟೆ. ಅವರು ಬೇರೆ ಫುಲ್ ಫೋರ್ಸ್ ಮಾಡ್ತಾಯಿದ್ರು. 11 ಗಂಟೆಗೆ ಅಲ್ಲಿ ಅನ್ಲೋಡ್ ಮಾಡ್ಕೊಂಡ್ರು. 1 ಪಾಯಿಂಟ್ ಅನ್ಲೋಡ್ ಮಾಡ್ಕೊಂಡ್ರು, ಇನ್ನೂ 1 ಪಾಯಿಂಟು ಹಂಗೆ ಘಾಟಿಗೆ ಉಳ್ಕೊಂಡಿದ್ದು. ಈಗ ಅಲ್ಲಿಂದ ಮಾಕ್ಲಿಲ್ಲಿ ಖಾಲಿ ಮಾಡಿ ಸೀದಾ ನೈಸ್ ರೋಡ್ ಕಡೆ, ನೈಸ್ ರೋಡಲ್ಲಿ ಹೋಗಿ ಸೀದಾ ಕನಕಪುರ ರೋಡ್ಗೆ ಹೋಗಿದ್ದು. ನಾಳೆ ಭಾನುವಾರ ಫುಲ್ ಬೆಡ್ ರೆಸ್ಟು. ಇನ್ನು ನೆಕ್ಸ್ಟ್ ಅನ್ಲೋಡಿಂಗು ಸೋಮವಾರ ಬೆಳಗ್ಗೆ ಆಗುತ್ತೆ. ಆ ಮೆಟೀರಿಯಲು ಗಾಡೀಲೇ ಐತೆ. ಈ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಲವ್ ಯು ಆಲ್, ಲವ್ ಯು ಡ್ರೈವರ್ಸ್.